ಸಾರ್ವಜನಿಕರಿಗೆ ಬ್ರಹ್ಮ ಶ್ರೀ ನಾರಾಯಣ ಗುರು ಅವರ ಜಯಂತಿಯ ಶುಭಾಶಯಗಳನ್ನು ತಿಳಿಸಿ. ಪತ್ರಕರ್ತರಿಗೆ ನಾನಿವತ್ತು ಪ್ರೆಸ್ ಮೀಟ್ ಕರೆದಿರುವಂಥ ಉದ್ದೇಶ ಏನಪ್ಪ, ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ ಈಗಾಗಲೇ ಮೂಢ ಹಗರಣದ ಕೇಸಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದ ಕಾರಣಕ್ಕಾಗಿ ಅವರ ವಿರುದ್ಧ ಬಿಜೆಪಿ ಪಕ್ಷ ಹೋರಾಟ ಹಮ್ಮಿಕೊಂಡಿರುವಂಥ ವಿಚಾರನ ವಿನಾಯವಾಗಿ ತಗೊಂಡು ಕಾಂಗ್ರೆಸ್ನವರು ಇವತ್ತು ರಾಜ್ಯಪಾಲರು ಕೊಟ್ಟಿರುವಂಥ ಒಂದು ಆದೇಶಕ್ಕೆ ವಿರುದ್ಧವಾಗಿ, ಸಂವಿಧಾನಕ್ಕೆ ವಿರುದ್ಧವಾಗಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಸಂವಿಧಾನ ರೀ, ನಮ್ಮ ಸಂವಿಧಾನ ಅಂತಂದ್ರೆ ನಮಗೆ ಈ ರಾಜ್ಯದಲ್ಲಿ ಮೊದಲನೇ ವ್ಯಕ್ತಿ ರಾಜ್ಯಪಾಲ ಆಗಿರ್ತಾರೆ. ರಾಜ್ಯಪಾಲರು ಒಂದು ಆದೇಶ ಹೊರಡಿಸಿದ್ರು, ಅವರೊಂದು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅನ್ನೋ ಕಾರಣಕ್ಕೆ ರಾಜ್ಯಪಾಲರ ವಿರುದ್ಧನೇ ಹೋರಾಟ ಮಾಡ್ತೀವಿ ಅಂದ್ರೆ ಸಂವಿಧಾನಕ್ಕೆ ಬೆಲೆ ಇಲ್ವಾ? ಸಂವಿಧಾನದ ಬುಕ್ಕನ್ನ, ಸಂವಿಧಾನದ ಒಂದು ಭಗವದ್ಗೀತೆಯನ್ನ ಹಿಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಪಾರ್ಲಿಮೆಂಟ್ ಹತ್ತಿರುವಂತ ಪಾರ್ಲಿಮೆಂಟ್ ಅಲ್ಲಿ ಇರುವಂತ ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಈಗ ಹೇಳಿಕೆ ಕೊಡಬೇಕಾಗುತ್ತೆ. ಕಾರಣ ಏನಪ್ಪಾ ಅಂದ್ರೆ ಸಂವಿಧಾನಕ್ಕೆ ನಾವು ಬದ್ಧರಾಗಿರ್ತೀವಿ, ಸಂವಿಧಾನಕ್ಕೆ ನಾವು ಬೆಲೆ ಕೊಡ್ತೀವಿ ಅಂತಂದು ಹೇಳಿಕೆ ಕೊಡುವಂತ ಕಾಂಗ್ರೆಸ್ನವರು ಸಂವಿಧಾನದ ವಿರುದ್ಧನೇ ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ ಅಂದ್ರೆ ಇದು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕಾದಂತ ವಿಚಾರ. ಈಗಾಗಲೇ ಕರ್ನಾಟಕ ರಾಜ್ಯದ ಜನತೆ ಅವರ ವಿರುದ್ಧ ಈಗಾಗಲೇ ಸ್ವತಃ ತಾವೇ ಜನರೇ ಇವತ್ತು ಜನ ಆಂದೋಲನವಾಗಿ ಅವರ ವಿರುದ್ಧವಾಗಿ ನಿಂತುಕೊಂಡು ಹೋರಾಟ ಮಾಡಲಿಕ್ಕೆ ರೆಡಿ ಆಗಿದೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಯಾವುದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ? ಈ ಹಗರಣವನ್ನ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೊಟ್ಟಿರುವಂತ ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಅಂದ್ರೆ ನಾವು ಸಂವಿಧಾನಕ್ಕೆ ವಿರುದ್ಧವಾಗಿ ನಿಂತ ಕೆಲಸ ಅಲ್ಲ ಇದು. ಸಂವಿಧಾನದ ಮೊದಲೇ ವ್ಯಕ್ತಿ ರಾಜ್ಯಪಾಲರ ವಿರುದ್ಧ ಇವತ್ತು ಹೋರಾಟ ಮಾಡ್ತೀವಿ, ರಾಜ್ಯಪಾಲರ ವಿರುದ್ಧ ಒಂದು ಏಕವಚನದಲ್ಲಿ ಮಾತಾಡ್ತೀವಿ ಅಂದ್ರೆ ಸಂವಿಧಾನದಲ್ಲಿ ಬೆಲೆ ಇಲ್ವಾ? ಸಂವಿಧಾನಕ್ಕೆ ನಾವು ಬದ್ಧರಾಗಿಲ್ವಾ? ಕಾಂಗ್ರೆಸ್ನವರು ಇವತ್ತು ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಇಲ್ಲ ಅನ್ನಂತ ಒಂದು ಸತ್ಯ ಘಟನೆ ಇಡೀ ಕರ್ನಾಟಕ ರಾಜ್ಯದ ಜನತೆ ಗೊತ್ತಾಗ್ತಾ ಇದೆ. ಯಾಕೆ ನಾನು ಸಂವಿಧಾನ ಅಂತ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ರಾಜ್ಯದ ರಾಜ್ಯಪಾಲರ ಒಂದು ಆದೇಶವನ್ನ ಸ್ವೀಕಾರ ಮಾಡುವಂತ ಒಂದು ಮನೋಭಾವ ನಮಗಿರ್ಬೇಕು. ಯಾಕಂದ್ರೆ ಆ ವ್ಯಕ್ತಿನೇ ಮೊದಲು ನಮಗೆ ಅಂಥವ್ರ ವಿರುದ್ಧನೇ ಇವತ್ತು ಹೋರಾಟ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅಂದ್ರೆ ಇದು ತಪ್ಪು. ಆಮೇಲೆ ಮೂಢ ಹಗರಣಕ್ಕೆ ಬರೋಣ. ಮೂಢ ಹಗರಣ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ತಮ್ಮ ಧರ್ಮಪತ್ನಿಯವರ ಹೆಸರಿನಲ್ಲಿ ನಿವೇದಿಸಿದ್ದು ಅವು ಯಾಕೆ ಆಗ್ತವ? ಮೈಸೂರಿನಿಂದ 8 ಅಥವಾ 50 ಅನುಪಾತದಲ್ಲಿ ಸೈಟ್ ಕೊಡ್ರಿ ಅಂತಂದೇಳಿ ಇವರಾಗಲೇ ಕೇಳಿದರು ಅನ್ನೋಂಥದ್ದು ಆರೋಪ. ಅದು ಎಲ್ಲಿ ಕೇಳಿದ್ರು? ಮೈಸೂರಿನ ನಗರದ ವಿಜಯನಗರ ಅನ್ನೋ ಲೇಔಟ್ನಲ್ಲಿ ನೋಡ್ರಿ. ಎಲ್ಲೋ ಹಳ್ಳಿಯಲ್ಲಿ 5 ಲಕ್ಷ ಇರ್ತಾವ ಒಂದು ಎಕರೆ ಹೊಲ, ಎಲ್ಲೋ ಹಳ್ಳಿಯಲ್ಲಿ 5 ಲಕ್ಷ ಇರ್ತಾವ ಒಂದು ಎಕರೆ ಹೊಲ. ಆದ್ರೆ ಸಿಟಿ ಒಳಗ 65 ಕೋಟಿ 65 ಕೋಟಿ ಬೆಲೆ ಬಾಳುವಂತ ಸೈಟ್ಗಳನ್ನ ಇವರು ಅದರ ಬದಲಾಗಿ ಇವರು ತಮ್ಮ ಧರ್ಮಪತ್ನಿಯವರು, ತಾಯಿಯವರು ಆದಂತ ಧರ್ಮಪತಿಯವರು ಅದರ ಸಿದ್ದರಾಮಯ್ಯ ಸಾಹೇಬರು ಧರ್ಮಪತಿಯವರ ಹೆಸರಿನಲ್ಲಿ ಮಾಡಿಸ್ಕೊಳ್ತಾರೆ. ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು ಇಲ್ಲಿವರೆಗೂ ನಾವು ಕೂಡ ಅವ್ರ ಬಗ್ಗೆ ಬಹಳ ಕೇಳಿದ್ದೀವಿ, ನೋಡಿದ್ದೀವಿ, ಸಣ್ಣ ವಯಸ್ಸಲ್ಲಿ ಕೇಳ್ಕೊಂತ ಬಂದಿದ್ದೀವಿ. ಸಿದ್ದರಾಮಯ್ಯ ಸಾಹೇಬರು ಇಲ್ಲಿವರೆಗೂ ಕ್ಲೀನ್ ಚೀಟ್, ನಾನು ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಮಾಡಿಲ್ಲ, ಮಾಡೋದು ಇಲ್ಲ, ನಾ ಭ್ರಷ್ಟಾಚಾರ ಮಾಡಿಲ್ಲ, ಮಾಡೋದು ಇಲ್ಲ, ಮಾಡೋರಿಗೆ
ಬೆಂಬಲ ಕೊಡುವುದೂ ಇಲ್ಲ ಅನ್ನಂತ ಹೇಳಿಕೆ ಕೊಟ್ಟಂತ ಬಂದಂಥವ್ರು ಸಿದ್ದರಾಮಯ್ಯ ಸಾಹೇಬರು. ಅದೇ ತರ ನಡ್ಕೊಂಡ್ರು ಅನ್ನೋಂಥದ್ದು ಕೂಡ ನನಗೆ ಮನವರಿಕೆ ಇದೆ. ಆದರೆ ರಾಜಕೀಯದ ಕೊನೆಯ ದಿನಗಳು ಅಂತಂದೇಳಿ ಒಂದಿಷ್ಟು ಜನ ಹೇಳ್ತಾ ಇದ್ರು. ರಾಜಕೀಯದ ಕೊನೆಯ ದಿನಗಳಲ್ಲಿ ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ ಈ ಹಗರಣವನ್ನ ಮುತ್ತಿಕೊಳ್ಳುವಂತ ಕೆಲಸ ಆಯ್ತು, ಅದರಲ್ಲಿ ಅವರು ಸಿಕ್ಕಾಕೊಂಡಂತ ಕೆಲಸ ಕೂಡ ಆಯ್ತು. ಸಿದ್ದರಾಮಯ್ಯ ಸಾಹೇಬರು ಇದಕ್ಕೆ ಹೇಳಿಕೆ ಕೂಡ ಕೊಟ್ಟರು, ಇದು ನಾನು ಮಾಡಿಲ್ಲ, ಮಾಡೋದು ಇಲ್ಲ ಅಂತಂದೇಳಿ. ಆದ್ರೆ ರಾಜ್ಯಪಾಲರು ಇದರ ವಿರುದ್ಧ 3 ಜನ ಸಾಮಾಜಿಕ ಹೋರಾಟಗಾರರು 3 ಕೊಟ್ಟಂತ ಒಂದು ಕಂಪ್ಲೇಂಟ್ ನ ಆಧಾರವಾಗಿಟ್ಟುಕೊಂಡು ಅದರಲ್ಲಿರುವಂತಹ ಸತ್ಯಾಸತ್ಯತೆಗಳನ್ನು ತಿಳಿದುಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಕೊಟ್ಟ ಮೇಲೆ ನಿನ್ನೆ ಹೈಕೋರ್ಟ್ ಅಲ್ಲಿ ವಾದ ವಿವಾದಗಳನ್ನು ಆಯಿತು. ಸಿಂಘಿ ಅವರು ಇವ್ರ ಪರವಾಗಿ ವಾದ ಮಾಡಿದ ಮೇಲೆ ಹೈಕೋರ್ಟ್ ಜಡ್ಜು ಈಗ 29ನೇ ತಾರೀಕಿಗೆ ಮುಂದೂಡಿದರು. ತಮಗೆಲ್ಲ ಗೊತ್ತಿದೆ ಸರ್, 29ನೇ ತಾರೀಕಿಗೆ ಮುಂದೂಡಿದರು. ಇಷ್ಟೆಲ್ಲ ಆದ್ಮೇಲೆ ಕೂಡ ಸಿದ್ದರಾಮಯ್ಯ ಸಾಹೇಬರು ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಯಾರ ಹೋರಾಟ? ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡುವಂತರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋಂಥದ್ದು ಇದು ತಪ್ಪು, ಇದು ಸಾಂವಿಧಾನಿಕವಾಗಿ ವಿರುದ್ಧವಾಗಿ ನಡೆದುಕೊಳ್ಳುವಂತ ಕೆಲಸ ಅನ್ನೋಂಥದ್ದು ನಮ್ಮ ವಾದ. ಜೊತೆಗೆ ಬರೋ ದಿನಗಳೇ ನಾಳೆಯಿಂದ ನಾವು ಕೂಡ ಅವರ ವಿರುದ್ಧ ಹೋರಾಟ ಹಮ್ಮಿಕೊಳ್ತೀವಿ. ಏನಂತ ಹಮ್ಮಿಕೊಳ್ತೀವಿ ಹೋರಾಟಗಳಂದ್ರೆ, ಕ್ಲೀನ್ ಚೀಟ್, ನಾನು ಸ್ವಚ್ಛ, ನಾನು ಸ್ವಚ್ಛ, ನಾನು ಸ್ವಚ್ಛ ಅಂತಂದೇಳಿ ನಾವು ಹೇಳೋದಲ್ಲ, ಕೋರ್ಟ್ ಹೇಳಬೇಕಾಗುತ್ತೆ. ನಾವು ಸ್ವಚ್ಛ ಅಂತಕ್ಕದ್ದು ಸಂವಿಧಾನದ ಮುಖಾಂತರ ಕೊಡುವಂತ ಹೇಳಿಕೆ ಕೋರ್ಟ್ ಹೇಳಬೇಕಾಗುತ್ತಾ? ಆ ಕೋರ್ಟ್ ಹೇಳಿಕೆ, ಕೋರ್ಟ್ನ ಒಂದು ಜಡ್ಜ್ಮೆಂಟ್ ಬರಲಿವರೆಗೂ ಯಾರು ಸ್ವಚ್ಛ ಯಾರು ಅಸ್ವಚ್ಛ ಅಂತಂದೇಳಿ ಹೇಳಕ್ಕಾಗಲ್ಲ. ಹಾಗಾಗಿ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಮೇಲೆ ಪ್ರಾಸಿಕ್ಯೂಷನ್ ನಡಿಬೇಕು ಅಂತಂದಾಗ, ಅವರ ಹಗರಣದ ತಮ್ಮ ಮೇಲೆ ಪ್ರಾಸಿಕ್ಯೂಷನ್ ನಡಿಬೇಕಂದ್ರೆ ತಾವು ದಯವಿಟ್ಟು ರಾಜೀನಾಮೆಯನ್ನು ಕೊಟ್ಟು ಆ ಪ್ರಾಸಿಕ್ಯೂಷನ್ ಅದೆಲ್ಲ ತನಿಖೆ ನಡೆದ ಮೇಲೆ ಆ ತನಿಖೆಯಲ್ಲಿ ತಾವು ನಿಷ್ಕಲ್ಮಶವಾಗಿ ನಿಷ್ಕಳಂಕವಾಗಿ ಹೊರಗೆ ಬಂದೀವಿ ಅಂತ ಅಂದ ಮೇಲೆ ಮತ್ತೆ ಪುನಃ ನೀವು ನಿಮ್ಮ ಜವಾಬ್ದಾರಿಯನ್ನು ಮುಖ್ಯಮಂತ್ರಿ ಸ್ಥಾನವನ್ನು ತಗೊಳ್ರಿ. ಅಲ್ಲಿವರೆಗೂ ತಾವು ರಾಜೀನಾಮೆಯನ್ನು ಕೊಟ್ಟು ಅದಕ್ಕೆ ತನಿಖೆಗೆ ಸಪೋರ್ಟ್ ಮಾಡ್ರಿ ಅನ್ನೋಂಥದ್ದು ನಮ್ಮ ಒಂದು ಬೇಡಿಕೆ. ಇಷ್ಟೇ ದೇಶ ಬಹಳ ಪೂರ್ತಿ ದೇಶದಲ್ಲೇ ಅಂತ ದುರಾಡಳಿತ ಆಯ್ತು ಅನ್ನೋಂಥ ಭಾವನೆಯಿಂದ ಆ ಥರ ಮಾಡಿದ್ರು. ಇದು ಒಂದು ರಾಜ್ಯ ರೀ, ಭಾರತ ದೇಶದಲ್ಲಿ ಕರ್ನಾಟಕ ಒಂದು ರಾಜ್ಯ, ಇಂಥ ಬೇರೆ ಬೇರೆ ರಾಜ್ಯಗಳದಾವು. ಇದು ಬಾಂಗ್ಲಾ ತರದ ಆಗ್ಬಿಡ್ತೈತಿ. ಬಾಂಗ್ಲಾ ತರದ ರಾಜ್ಯಪಾಲರಿಗೆ ಮುತ್ತಿಗೆ ಹಾಕ್ತೀವಿ ಅಂತಂದ್ರೆ ಉಳಿದಂತರು ಕೈ ಕಟ್ಟಿ ಕುಂತಿಲ್ಲ. ಜೊತೆಗೆ ಸಂವಿಧಾನ ಕೂಡ ಇಲ್ಲಿ ಯಾವುದೇ ರೀತಿಯಲ್ಲಿ ಇದನ್ನು ಕೈ ಕಟ್ಕೊಂಡು ಕುಳಿತಿಲ್ಲ. ಜನ ಕೂಡ ಇವತ್ತು ದಂಗೆ ಹೇಳುವಂತ ಕೆಲಸ ಆಗುತ್ತಾ? ಹೌದು. ಈಗ ನೀವು ನಿಮ್ಮ ಹಗರಣ ಹೊರಗೆ ಬಂದೈತೆ ಅನ್ನೋ ಕಾರಣಕ್ಕೆ ಜಮೀರ್ ಅಹಮದ್ ಸಾಹೇಬ್ರೆ, ನಿಮ್ಮ ಹಗರಣ ಹೊರಗೆ ಬಂದೈತೆ ಅನ್ನೋ ಕಾರಣಕ್ಕೆ ನೀವು ಬಾಂಗ್ಲಾದೇಶದ ಮಾದರಿಯಲ್ಲಿ ನೀವು ಮಾತಾಡ್ತಾ ಇದ್ದೀರಲ್ಲ, ಅಂದ್ರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಮಾಡ್ಲಿಕ್ಕೆ ನೀವೇ ಅನುಮತಿ ಕೊಟ್ಟಂಗಾಯ್ತಲ್ಲ ಅಂತಂದ್ರೆ ಅದು ಏನೇನಂದ್ರೆ ಸಣ್ಣ ಸಮಸ್ಯೆಯಿಂದ ದೊಡ್ಡ ಸಮಸ್ಯೆವರೆಗೂ ಇಲ್ಲಿ ಫಾರ್ಮ್ ನಂಬರ್ 3 ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಸಮಸ್ಯೆಲಿಂದ ಹಿಡ್ಕೊಂಡು ನೋಡ್ರಿ, ಇವತ್ತು ಗಾಂಜಾ, ಇದು ಇಸ್ಪಿಟ್ಟು, ಈ ಥರದ ಹಾವಳಿ ಜಾಸ್ತಿ ಆಯ್ತು. ಇದರಿಂದ ಹಿಡ್ಕೊಂಡು ನೀವು ಹೇಳಿದ್ರಲ್ಲ ಗ್ರ್ಯಾಂಡ್ಗಳು, ಅದರ ವಿರುದ್ಧ ಕೂಡ ನಮ್ಮ ಹೋರಾಟ ಹಮ್ಮಿಬೇಕು. ಈಗ ಮೂಢ ಹಗರಣದ್ದು ಸಿದ್ದರಾಮಯ್ಯ ಸಾಹೇಬರ ಏನು ಕೆಲಸ ಆಗಿದೆ, ತನಿಖೆ ಆಗ್ತಾ ಇದೆ, ಅದರ ವಿರುದ್ಧ ನಡೆಯುವಂಥ ಕೆಲಸಗಳಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಬರೋ ದಿನಗಳಲ್ಲಿ ಆ ಕೆಲಸನೂ ಮಾಡ್ತೀವಿ. ಈಗ ನಾವೇನು ಹೋರಾಟ ಮಾಡ್ತಾ ಇದೀವಿ ಅಂದರೆ ಮೀಡಿಯಾದವರು ಮತ್ತು ಜನ ಅವರು ಅದು ಸ್ವೀಕಾರ ಮಾಡಕ್ಕೆ ಅವರು ಸ್ವಲ್ಪ ಫ್ರೀ ಇರ್ಬೇಕಲ್ಲ. ಈಗ ಈ ಹಗರಣನೇ ತಗದಕ್ಕೆ ಕುಡಿಸುತ್ತಿಲ್ಲ, ಇನ್ನು ಅದನ್ನು ಮಾಡಿದ್ರೆ ಅದು ಇದ್ರೊಳಗೆ ಮುಂಚೆ ಬಿಡ್ತಾವೆ, ಒಳಗೆ ಮುಂಚೆ